ನಮಸ್ಕಾರ ವೀಕ್ಷಕರೇ, ನಾನು ನಾಗರಾಜ್ BF ಚಂದ್ರ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್, ಪವಿತ್ರ ಗೌಡ ಸೇರಿ ಒಟ್ಟು 7 ಜನ ಆರೋಪಿಗಳ ಜಾಮೀನನ್ನು ಸುಪ್ರೀಂ ಕೋರ್ಟ್ ರದ್ದು ಮಾಡಿದೆ. ಹಾಗಾದರೆ ಕೇವಲ ಈ ಒಂದು ಆರೋಪಿಗಳ ಜಾಮೀನನ್ನು ಮಾತ್ರ ಸುಪ್ರೀಂ ಕೋರ್ಟ್ ರದ್ದು ಮಾಡಿದೆಯಾ ಅಂದರೆ ಖಂಡಿತ ಇಲ್ಲ. ಈ ಒಂದು ಸಂದರ್ಭದಲ್ಲಿ ಏನು ವ್ಯವಸ್ಥೆಯ ಲಾಭವನ್ನು ಪಡೆದುಕೊಂಡು ಈ 7 ಆರೋಪಿಗಳು ಜಾಮೀನನ್ನು ಪಡೆದುಕೊಂಡಿದ್ರು, ಅವರೆಲ್ಲರಿಗೂ ಸಹ ಸುಪ್ರೀಂ ಕೋರ್ಟ್ ಇವತ್ತು ಕಪಾಳ ಮೋಕ್ಷವನ್ನು ಮಾಡಿರ್ತಕ್ಕಂಥದ್ದು. ಹಾಗಾದರೆ ಸುಪ್ರೀಂ ಕೋರ್ಟ್ನ ವಿಭಾಗೀಯ ಪೀಠ ಇವತ್ತು ನೀಡಿದಂಥ ಒಂದು ಲ್ಯಾಂಡ್ ಮಾರ್ಕ್ ತೀರ್ಪಿನಲ್ಲಿ ಏನೆಲ್ಲ ವಿಚಾರಗಳನ್ನು ಹೇಳ್ತು, ಇದರಿಂದ ದರ್ಶನ್ ಮತ್ತು ಒಟ್ಟು 7 ಆರೋಪಿಗಳು ನೆಕ್ಸ್ಟ್ ಏನು ಪ್ರೊಸೀಜರನ್ನು ಫಾಲೋ ಮಾಡಬೇಕು, ಎಷ್ಟು ದಿನಗಳವರೆಗೂ ದರ್ಶನ್ ಜೈಲಿನಲ್ಲಿ ಇರಬೇಕಾಗುತ್ತೆ, ಈ ಎಲ್ಲ ಮಾಹಿತಿಗಳನ್ನು ಹೇಳ್ತೀವಿ. ಸಂಪೂರ್ಣವಾಗಿ ವಿಡಿಯೋವನ್ನು ನೋಡ್ತಾ ಹೋಗಿ. ಎಸ್ ವೀಕ್ಷಕರೇ, ಇವತ್ತು ಏನು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದಂಥ ಪರ್ದಿವಾಲಾ ಹಾಗೆಯೇ ಮಹದೇವನ್ ಅವರಿದ್ದ ವಿಭಾಗೀಯ ಪೀಠದಲ್ಲಿ ಒಂದು ಮಹತ್ವದ ತೀರ್ಪು ಬಂದಿರತಕ್ಕಂಥದ್ದು. ಅದರಲ್ಲಿ ಏನು ಪ್ರಮುಖವಾಗಿ ಈ ಹಿಂದೆ ಅಕ್ಟೋಬರ್ನಲ್ಲಿ ಹೈಕೋರ್ಟ್ನಿಂದ ಜಾಮೀನನ್ನು ಪಡೆದುಕೊಂಡು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಹೊರಗಡೆ ಬಂದಿದ್ದರು. ಶಾಶ್ವತವಾಗಿ ಅವರಿಗೆ ಹೈಕೋರ್ಟ್ನಿಂದ ರೆಗ್ಯುಲರ್ ಜಾಮೀನು ಮಂಜೂರಾಗಿತ್ತು. ಅದನ್ನು ಪ್ರಶ್ನೆ ಮಾಡಿ ಸುಮಾರು 1400 ಪುಟಗಳಿಗೂ ಅಧಿಕವಾದಂಥ ಒಂದು ಫೈಲನ್ನು SLPಯನ್ನು ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಫೈಲ್ ಮಾಡಿತ್ತು. ಇದರದೊಂದು ದೀರ್ಘವಾದ ವಿಚಾರಣೆ ನಡೀತು. ಇದರಲ್ಲಿ ಏನು ಸರ್ಕಾರ ಪರವಾಗಿ ವಕೀಲರಾಗಿ ಅನಿಲ್ ನಿಶಾನ್ಯ ಹಾಗೇನೆ ಸಿದ್ಧಾರ್ಥ್ ಲೂಥ್ರಾ ವಾದವನ್ನು ಮಂಡಿಸಿದ್ರೆ, ದರ್ಶನ್ ಸೇರಿದಂತೆ ಒಟ್ಟು 7 ಆರೋಪಿಗಳ ಪರವಾಗಿ ಕಪಿಲ್ ಸಿಬಲ್ ಒಂದಷ್ಟು ಕಾಲ ವಾದವನ್ನು ಮಾಡಿದ್ರು. ನಂತರ ದುಷ್ಯಂತ್ ದವೆ ಈ ಒಂದು ಪ್ರಕರಣದಲ್ಲಿ ಎಂಟ್ರಿಯನ್ನು ಆದರು. ಆದರೆ ಇದರ ತೀರ್ಪನ್ನು ಇವತ್ತು ಬೆಳಗ್ಗೆ 10 ಸುಪ್ರೀಂ ಕೋರ್ಟ್ನ ವಿಭಾಗೀಯ ಪೀಠ ನೀಡಿರ್ತಕ್ಕಂಥದ್ದು. ಇದರಂತೆ ಬಹಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥದ್ದು, ನ್ಯಾಯ ವ್ಯವಸ್ಥೆಯ ಒಂದು ಆಡಳಿತಾತ್ಮಕತೆಯನ್ನು ಎತ್ತಿಡಬೇಕಾದ್ರೆ ಅದಕ್ಕೆ ಯಾವುದೇ ಮೌಲ್ಯವನ್ನು ಬೇಕಾದರೂ ಸುಪ್ರೀಂ ಕೋರ್ಟ್ ಕೊಡುತ್ತೆ, ಅಥವಾ ನ್ಯಾಯ ವ್ಯವಸ್ಥೆಯನ್ನು ನ್ಯಾಯದಾನವನ್ನು ಮಾಡುವಂಥ ವ್ಯವಸ್ಥೆ ನೀಡಬೇಕಾಗುತ್ತೆ ಅಂತೇಳಿ ಈ 7 ಆರೋಪಿಗಳಿಗೆ ನೀಡಿದಂಥ ಜಾಮೀನನ್ನು ವಜಾ ಮಾಡಿರ್ತಕ್ಕಂಥದ್ದು. ಆ ಮುಖಾಂತರವಾಗಿ ಅವರು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಜೈಲಿಗೆ ಹೋಗಿ ಸೇರಬೇಕಾಗುತ್ತೆ. ಎಸ್, ಈಗಿರ್ತಕ್ಕಂಥ ಪ್ರಶ್ನೆ, ದರ್ಶನ್ ಮತ್ತು 7 ಜನ ಯಾವಾಗ ಹೋಗಿ ಜೈಲಿಗೆ ಸರೆಂಡರ್ ಆಗ್ತಾರೋ ಅನ್ನೋ ಪ್ರಶ್ನೆ ಈಗ ನಮ್ಮ ಮುಂದೆ ಇರತಕ್ಕಂಥದ್ದು. ಇದಕ್ಕೆ ಉತ್ತರವನ್ನು ಹುಡುಕ್ತಾ ಹೋದರೆ, ಏಕಂತಂದರೆ ಇನ್ನೂ ಆರ್ಡರ್ ಕಾಪಿ ವಕೀಲರ ಕೈಗೆ ಸಿಕ್ಕಿಲ್ಲ. ಆರ್ಡರ್ ಕಾಪಿಯಲ್ಲಿ ಸುಪ್ರೀಂ ಕೋರ್ಟ್ ಏನು ವಿಚಾರವನ್ನು ಪ್ರಸ್ತಾಪ ಮಾಡಿದೆ, ಎಷ್ಟು ದಿನದಲ್ಲಿ ಸರೆಂಡರ್ ಆಗಬೇಕು ಅನ್ನೋದನ್ನು ಪ್ರಸ್ತಾಪ ಮಾಡಿದೆ ಅನ್ನೋದ್ರ ಮೇಲೆ ದರ್ಶನ್ ಮತ್ತು ಪವಿತ್ರ ಗೌಡ ಒಟ್ಟು ಸೇರಿ 7 ಆರೋಪಿಗಳೇನಿದ್ದಾರೆ ಅವರು ಯಾವ ರೀತಿ ಜೈಲಿಗೆ ಹೋಗ್ತಾರೆ ಅನ್ನೋದು ಡಿಸೈಡ್ ಆಗುವಂಥದ್ದು. ಯಾಕಂತಂದರೆ ಈ ಹಿಂದೆ ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ಶಾಸಕ ವಿನಯ್ ಕುಲಕರ್ಣಿಗೆ ಜಾಮೀನನ್ನು ರದ್ದುಗೊಳಿಸಿದಂಥ ಸುಪ್ರೀಂ ಕೋರ್ಟ್ 2 ವಾರಗಳ ಕಾಲ ಅವರಿಗೆ ಸರೆಂಡರ್ ಆಗೋದಕ್ಕೆ ಅನುಮತಿಯನ್ನು ಕೊಟ್ಟಿತ್ತು. 2 ವಾರಗಳ ಕಾಲ ಟೈಮನ್ನು ಕೊಟ್ಟಿತ್ತು. ಅಷ್ಟೇ ಅಲ್ಲದೆ ನಿನ್ನೆ ಒಂದು ಐತಿಹಾಸಿಕ ತೀರ್ಪನ್ನು ಸುಪ್ರೀಂ ಕೋರ್ಟ್ ನೀಡಿದೆ. ಏನು ಈ ಹಿಂದೆ ಭಾರತಕ್ಕೆ ಒಲಿಂಪಿಕ್ಸ್ನಲ್ಲಿ ಕುಸ್ತಿಯಲ್ಲಿ ಗೋಲ್ಡ್ ಮೆಡಲನ್ನು ತಂದುಕೊಟ್ಟಿದ್ದಂಥ ಸುಶೀಲ್ ಕುಮಾರ್ 2021 ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೆಹಲಿ ಹೈಕೋರ್ಟ್ ಅವರಿಗೆ ಜಾಮೀನು ಕೊಟ್ಟಿತ್ತು. ಅದನ್ನು ನಿನ್ನೆ ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡಿರ್ತಕ್ಕಂಥದ್ದು. ಇದರಲ್ಲೂ ಸಹ 1 ವಾರದೊಳಗಡೆ ನೀವು ಟ್ರಯಲ್ ಕೋರ್ಟ್ಗೆ ಸರೆಂಡರ್ ಆಗಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಒಂದು ಆದೇಶವನ್ನು ಪ್ರಕಟಣೆ ಮಾಡ್ತಾ ಇರಬೇಕಾದ್ರೆ ಯಾವುದೇ ರೀತಿಯ ಒಂದು ದಿನಾಂಕವನ್ನು ಇಷ್ಟು ದಿನದಲ್ಲಿ ನಿಗದಿಯಾದಂಥ ದಿನಾಂಕದಲ್ಲಿ ನೀವು ಜೈಲಿಗೆ ಹೋಗಬೇಕು ಅಂತೇಳಿ ದರ್ಶನ್ ಅಂಡ್ 7 ಜನರಿಗೆ ಹೇಳಿಲ್ಲ. ಹೀಗಾಗಿ ಒಂದು ಆದೇಶ ಪ್ರತಿಯಲ್ಲಿ ಈ ಬಗ್ಗೆ ಉಲ್ಲೇಖ ಆಗಿರೋ ಸಾಧ್ಯತೆ ಇದೆ. ಆ ಆದೇಶ ಪ್ರತಿಯಲ್ಲಿ ನೋಡಿಕೊಂಡು ಇವರನ್ನು ಯಾವಾಗ ಸರೆಂಡರ್ ಆಗ್ತಾರೆ ಅನ್ನೋದು ಡಿಸೈಡ್ ಆಗುವಂಥದ್ದು. ಇದು ಒಂದು ವಿಚಾರ. ಇನ್ನು ಏನು ದರ್ಶನ್ ಅವರು ಈ ಹಿಂದೆ ಕೆಲವೊಂದು ವಿಚಾರಗಳನ್ನು ಮುನ್ನೆಲೆಗೆ ತೆಗೆದುಕೊಂಡು ಬಂದಿದ್ದರು. ಅಂದರೆ ನನಗೆ ಬೆನ್ನೋವಿದೆ, ಆಪರೇಷನ್ ಮಾಡಿಸ್ಕೊಳ್ಬೇಕು ಅಂತೇಳಿ ಅವರು ಮಧ್ಯಂತರ ಜಾಮೀನನ್ನು ಪಡೆದುಕೊಂಡ್ರು ಹೈಕೋರ್ಟ್ನಿಂದಾಗಿ. ನಂತರ ಅವ್ರ ಪರವಾಗಿ ಒಂದಷ್ಟು ಜನ ವೈದ್ಯರು ಒಂದು ಸರ್ಟಿಫಿಕೇಟ್ಗಳನ್ನು ಕೂಡ ಕೊಟ್ಟಿದ್ದರು. ಅವ್ರಿಗೆ ತುರ್ತಾಗಿ ಆಪರೇಷನ್ ಮಾಡಬೇಕು, ಇಲ್ಲದೆ ಹೋದರೆ ಅವರ ಕಾಲುಗಳು ಸ್ವಾಧೀನವನ್ನೇ ಕಳೆದುಕೊಳ್ಳೋದು ಬಿಡ್ತವೆ ಅಂತೇಳಿ ಈ ಎಲ್ಲದನ್ನು ಹೈಕೋರ್ಟ್ಗೆ ಕೊಟ್ಟಿದ್ದರು. ಹೈಕೋರ್ಟ್ ಕೂಡ ತರಾತುರಿಯಲ್ಲಿ ಒಂದು ಆದೇಶವನ್ನು, ಜಾಮೀನು ಮಂಜೂರು ಮಾಡಿ ಆದೇಶವನ್ನು ಕೊಟ್ಟಿತ್ತು. ಆದರೆ ಇದು ಎಲ್ಲದಕ್ಕೂ ಸಹ ಇವತ್ತು ಸುಪ್ರೀಂ ಕೋರ್ಟ್ ಚಾಟಿಯನ್ನು ಬೀಸಿರ್ತಕ್ಕಂಥದ್ದು. ಈ ರೀತಿಯ ಆದೇಶಗಳಿಂದ ನಿಜಕ್ಕೂ ನ್ಯಾಯ ವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ಆಗೋದಿಲ್ಲ. ಈ ರೀತಿಯಾಗಿ ತರಾತುರಿಯಲ್ಲಿ ಆದೇಶವನ್ನು ಕೊಡುವ ಅವಶ್ಯಕತೆ ಹೈಕೋರ್ಟ್ಗೆ ಏನಿತ್ತು ಅನ್ನೋದನ್ನು ಬಹಳ ಗಂಭೀರವಾಗಿ ಸುಪ್ರೀಂ ಕೋರ್ಟ್ ಪ್ರಶ್ನೆಯನ್ನು ಮಾಡಿರ್ತಕ್ಕಂಥದ್ದು. ಹೀಗಾಗಿ ಏನು ದರ್ಶನ್ ಈ ಹಿಂದೆ ಆಡಿದ್ರು, ಅಂದರೆ ಹೈಕೋರ್ಟ್ಗೆ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿದ ನಂತರದಲ್ಲಿ ದರ್ಶನ್ ತನಗೆ ಅನಾರೋಗ್ಯ ಕಾಡ್ತಾ ಇದೆ, ಬೆನ್ನು ನೋವಿದೆ, ಅವರು ಮೊನ್ನೆ ಸಹ ಟ್ರಯಲ್ ಕೋರ್ಟ್ಗೆ ಚಾರ್ಜ್ ಫ್ರೇಮ್ ಆಗಬೇಕಾದ್ರೆ ಬರ್ತಾ ಇರಬೇಕಾದ್ರೂ ಸಹ ಬೆನ್ನ ಮೇಲೆ ಕೈ
ಇಟ್ಕೊಂಡು ಬರ್ತಾ ಇದ್ದಿದ್ದನ್ನು ನಾವು ನೀವೆಲ್ಲ ಗಮನಿಸಿದ್ದೀವಿ. ಈ ರೀತಿಯಾಗಿ ದರ್ಶನ್ ಏನು ನಾಟಕಗಳನ್ನು ಮಾಡ್ತಾ ಇದ್ರು, ಈ ಎಲ್ಲದಕ್ಕೂ ಸುಪ್ರೀಂ ಕೋರ್ಟ್ನ ಒಂದು ಆದೇಶ ಒಂದು ದೊಡ್ಡ ಫುಲ್ ಸ್ಟಾಪ್ ಅನ್ನು ಇಟ್ಟಿರ್ತಕ್ಕಂಥದ್ದು. ಯಾಕಂತಂದರೆ ಈಗ ಸುಪ್ರೀಂ ಕೋರ್ಟೇ ಖುದ್ದಾಗಿ ಇಷ್ಟು ದೊಡ್ಡ ಮಟ್ಟದ ಚಾಟಿಯನ್ನು ಬೀಸಿ ಅವರ ಜಾಮೀನನ್ನು ರದ್ದು ಮಾಡಿರೋದ್ರಿಂದ ನಂತರದ ದಿನಗಳಲ್ಲಿ ಅವರು ಜಾಮೀನಿನ ಮೊರೆ ಹೋದರೂ ಸಹ ಕೋರ್ಟ್ಗಳು ಜಾಮೀನನ್ನು ಅಷ್ಟು ಸುಲಭವಾಗಿ ಕೊಡಲ್ಲ, ಅಥವಾ ಅನಾರೋಗ್ಯದ ನೆಪವನ್ನು ಹೇಳಿದರೆ ಖಂಡಿತವಾಗ್ಲೂ ಅವ್ರಿಗೆ ಅಷ್ಟು ಸುಲಭವಾಗಿ ಕೊಡಲ್ಲ. ಅದಕ್ಕಾಗಿ ಒಂದು ತಜ್ಞ ವೈದ್ಯರ ತಂಡವನ್ನು ಕೋರ್ಟ್ ಸುಪರ್ದಿಯಲ್ಲಿ ನೇಮಿಸಿ ಅವ್ರಿಗೆ ನಿಜಕ್ಕೂ ಆ ರೀತಿಯ ತೊಂದರೆ ಆಗಿದೆಯಾ ಅನ್ನೋದನ್ನು ಪರಿಶೀಲನೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗೋ ಸಾಧ್ಯತೆ ಇರತಕ್ಕಂಥದ್ದು. ಯಾಕಂತಂದರೆ ಸುಪ್ರೀಂ ಕೋರ್ಟ್ ಅಷ್ಟು ಗಂಭೀರವಾಗಿ ಇವತ್ತು ಒಂದು ಚಾಟಿಯನ್ನು ಬೀಸಿರ್ತಕ್ಕಂಥದ್ದು. ಇದು ಒಂದು ಭಾಗ. ಆದರೆ ಇನ್ನು ಪ್ರಮುಖವಾಗಿ ಇನ್ನೊಂದು ವಿಚಾರ, ದರ್ಶನ್ ಯಾವ ಜೈಲಿಗೆ ಹೋಗ್ತಾರೆ. ಯಾಕಂತಂದರೆ ಒಂದಷ್ಟು ಕಾಲ ಪರಪ್ಪನಗ್ರಹರ ಜೈಲಿನಲ್ಲಿದ್ದಂಥ ದರ್ಶನ್ ನಂತರ ಒಂದು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು, ರಾಜಾತಿಥ್ಯವನ್ನು ಪಡೆದುಕೊಂಡಿದ್ರು ಅಂತೇಳಿ. ಹೀಗಾಗಿ ಆ ಪ್ರಶ್ನೆ ಸಹ ಇಲ್ಲಿರ್ತಕ್ಕಂಥದ್ದು. ಆ ಪ್ರಶ್ನೆಗೆ ಸಂಬಂಧಿಸಿದಂತೆ ನ್ಯಾಯಮೂರ್ತಿಗಳಾದಂಥ ಪರ್ದಿವಾಲ ಅವರು ತೀವ್ರ ಚಾಟಿಯನ್ನು ಬೀಸಿದ್ರು. ಯಾಕಂತಂದರೆ ಏನು ದರ್ಶನ್ ಕುಳ್ಳಾಸೀನು ಮತ್ತು ವಿಲ್ಸನ್ ಗಾರ್ಡನ್ ನಾಗಂಜ್ ಅನ್ನೋ ರೌಡಿ ಶೀಟರ್ಗಳ ಜೊತೆ ರಾಜಾರೋಷವಾಗಿ ಕೂತ್ಕೊಂಡು ಸಿಗರೇಟ್ ಸೇರ್ತಾ ಇದ್ದಂಥ ಫೋಟೋಗಳು ವೈರಲ್ ಆಗಿದ್ವು. ಯಾಕೆ ಜೈಲಾಧಿಕಾರಿಗಳನ್ನು ಈ ರೀತಿಯಾಗಿ ಫೋಟೋಗಳು ಬಂದರೂ ನೀವು ಸಸ್ಪೆಂಡ್ ಮಾಡಲಿಲ್ಲ ಅಂತೇಳಿ ರಾಜ್ಯ ಸರ್ಕಾರವನ್ನು ಪ್ರಶ್ನೆ ಮಾಡಿದ್ದು. ಅಲ್ಲದೆ ಆ ಸರ್ಕಾರದ ಪರ ಹಿರಿಯ ಕೌನ್ಸಿಲ್ ಆಗಿದ್ದಂಥ ಸಿದ್ಧಾರ್ಥ್ ಲೋತ್ರ ಅವರಿಗೆ ಒಂದು ಮಾತನ್ನು ಹೇಳುತ್ತೆ ಕೋರ್ಟ್, ಈ ರೀತಿಯಾಗಿ ಯಾವುದೇ ಫೋಟೋಗಳು ವಿಡಿಯೋಗಳು ಬಂದರೆ ಖಂಡಿತವಾಗ್ಲೂ ಮೊದಲು ರಾಜ್ಯ ಸರ್ಕಾರಕ್ಕೆ ಸಮನ್ಸನ್ನು ಮಾಡ್ತೀವಿ, ಗೃಹ ಇಲಾಖೆಯನ್ನು ತಂದು ಕಟಕಟೆಯಲ್ಲಿ ನಿಲ್ಲಿಸ್ತೀವಿ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥದ್ದು. ಹೀಗಾಗಿ ದರ್ಶನ್ ಈಗಾಗಲೇ ಪರಪ್ಪನಗ್ರಹಾರದಲ್ಲಿ ರಾಜ್ಯಾತಿಥ್ಯ ಪಡೆದುಕೊಂಡಿದ್ದರಿಂದ ಮತ್ತೆ ಅವರನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋ ಸಾಧ್ಯತೆ ಅಧಿಕವಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನು ದರ್ಶನ್ ಸುಮಾರು ಕಳೆದ ಅಕ್ಟೋಬರ್ನಲ್ಲಿ ಅವರಿಗೆ ರೆಗ್ಯುಲರ್ ಜಾಮೀನು ಮಂಜೂರಾಗುವಂಥದ್ದು, ರೆಗ್ಯುಲರ್ ಜಾಮೀನು ಮಂಜೂರಾಗಿ ಸುಮಾರು 10 ತಿಂಗಳುಗಳಾಗ್ತಾ ಇದೆ. ಈ 10 ತಿಂಗಳ ಅವಧಿಯಲ್ಲಿ ಅವರು ಡೆವಿಲ್ ಚಿತ್ರೀಕರಣ ಏನು ಅರೆಸ್ಟ್ ಆಗೋದಕ್ಕೆ ಮುಂಚೆ ಪ್ರಾರಂಭ ಆಗಿದ್ದಂಥ ಸಿನಿಮಾ ಆ ಚಿತ್ರೀಕರಣವನ್ನು ಕೂಡ ಪೂರ್ತಿಗೊಳಿಸಿರ್ತಕ್ಕಂಥದ್ದು, ಅದರ ಚಿತ್ರೀಕರಣ ಪೂರ್ಣಗೊಂಡಿರ್ತಕ್ಕಂಥದ್ದು. ನಾಳೆ ಒಂದು ಏನು ಹಾಡು ಕೂಡ ಅದರ ರಿಲೀಸ್ ಇತ್ತು, ಆ ಸಿನಿಮಾದ ಹಾಡು ರಿಲೀಸ್ ಇತ್ತು ಅಂತೇಳಿ ಹೇಳಲಾಗ್ತಾ ಇದೆ. ಹೀಗಾಗಿ ಅವೆಲ್ಲವಕ್ಕೂ ಒಂದು ಫುಲ್ ಸ್ಟಾಪ್ ಬಿದ್ದಿರ್ತಕ್ಕಂಥದ್ದು. ಅಲ್ಲದೆ ನಂತರ ಫ್ಯೂಚರಲ್ಲಿ ಇನ್ಯಾವ ಸಿನಿಮಾಗಳನ್ನು ಮಾಡಬೇಕು, ದರ್ಶನ್ ಮೇಲೆ ಹೂಡಿಕೆ ಮಾಡಬೇಕು ಅಂತೇಳಿ ನಿರ್ಮಾಪಕರು ಯೋಜನೆಗಳನ್ನು ಮಾಡ್ಕೊಂಡಿದ್ರು, ಅದೆಲ್ಲದಕ್ಕೂ ಒಂದು ಫುಲ್ ಸ್ಟಾಪ್. ಯಾಕಂತಂದರೆ ಸುಪ್ರೀಂ ಕೋರ್ಟು ಈ ಒಂದು ವ್ಯವಸ್ಥೆಯಲ್ಲಿ ಈ ರೀತಿಯಂಥ ಗಂಭೀರ ಆರೋಪ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಜಾಮೀನು ಕೊಟ್ಟಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಇಂಥ ಪ್ರಭಾವವನ್ನು ಹೊಂದಿರೋ ವ್ಯಕ್ತಿಯಿಂದ ಕೋರ್ಟ್ನಲ್ಲಿ ನಡೆಯುವಂಥ ಟ್ರಯಲ್ ಸಾಕ್ಷಿಗಳಿರ್ಬೋದು, ಇವುಗಳ ಮೇಲೆ ಯಾವುದೇ ರೀತಿಯ ಪ್ರಭಾವ ಆಗೋದಿಲ್ಲ ಅಂತೇಳಿ ಈ ಹಂತದಲ್ಲಿ ಹೇಳೋದಕ್ಕೆ ಆಗೋದಿಲ್ಲ. ಈ ಹಂತದಲ್ಲಿ ಆ ಒಂದು ಟ್ರಯಲ್ ನಡೆಯುವಂಥ ವಿಚಾರವನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕು, ಅದು ನಿಷ್ಪಕ್ಷಪಾತವಾಗಿ ನಡಿಬೇಕು. ಹೀಗಾಗಿ ನಡಿಬೇಕು ಅಂದರೆ ಈ ಆರೋಪಿಗಳು ಜೈಲಿನಲ್ಲಿ ಇರಬೇಕು ಅನ್ನೋ ರೀತಿ ಸುಪ್ರೀಂ ಕೋರ್ಟ್ ಇವತ್ತು ಆದೇಶವನ್ನು ಕೊಟ್ಟಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಸುಪ್ರೀಂ ಕೋರ್ಟ್ನ ಆದೇಶದ ಪ್ರತಿ ಕೆಲವೇ ಗಂಟೆಗಳಲ್ಲಿ ವಕೀಲರ ಕೈ ಸೇರುವ ಸಾಧ್ಯತೆ ಇರತಕ್ಕಂಥದ್ದು. ಅದು ಸಿಕ್ಕ ಬಳಿಕ ಬಹಳ ಸ್ಪಷ್ಟತೆಯಿಂದ ಗೊತ್ತಾಗಲಿದೆ ನಟ ದರ್ಶನ್ ಸೇರಿದಂತೆ ಒಟ್ಟು 7 ಆರೋಪಿಗಳು ಯಾವಾಗ ಹೋಗಿ ಸರೆಂಡರ್ ಆಗ್ತಾರೆ ಅಂತೇಳಿ. ಇನ್ನು ಸುಮಾರು 3 ರಿಂದ 6 ತಿಂಗಳವರೆಗೂ ದರ್ಶನ್ಗೆ ಮೇಲ್ಮನವಿ ಹೋಗೋದಕ್ಕೆ ಕೂಡ ಅವಕಾಶ ಇಲ್ಲ ಅಂತೇಳಿ ಕಾನೂನು ವಲಯದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಯಾಕಂತಂದರೆ ಈಗ ಸಲ್ಲಿಸಿರ್ತಕ್ಕಂಥ ಗ್ರೌಂಡ್ಸನ್ನು ಬಿಟ್ಟು ಅವರ ಅನಾರೋಗ್ಯ ಏನಿತ್ತು ಮತ್ತು ಒಬ್ಬ ನಟ ಅನ್ನೋದೇನಿತ್ತು, ಈ ಎಲ್ಲ ಗ್ರೌಂಡ್ಸ್ಗಳನ್ನು ಹೈಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಸ್ತಾಪ ಮಾಡಲಾಗಿತ್ತು. ಈ ಎಲ್ಲ ಗ್ರೌಂಡ್ಸ್ಗಳನ್ನು ಬಿಟ್ಟು ಬೇರೆ ಗ್ರೌಂಡ್ಸ್ ಜೊತೆ ಹೋಗಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಟ್ರಯಲ್ ನಡೆಯುವ ಹಂತದಲ್ಲಿ ಸಾಕ್ಷಿಗಳು ಬರದೆ ಕೋರ್ಟ್ ಟ್ರಯಲ್ ಲೇಟ್ ಆಗ್ತಾ ಇದೆ. ಈ ಲೇಟ್ ಪ್ರೊಸೀಜರಿಂದ ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹೋಗ್ತಾ ಇದೆ ಅಥವಾ ನಮ್ಮ ಬದುಕುವ ಹಕ್ಕು ಕಸಿದುಕೊಳ್ಳಾಗ್ತಾ ಇದೆ. ಈ ರೀತಿಯ ಅಂಶಗಳನ್ನು ಇಟ್ಕೊಂಡು ಬೇಲ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇದಾಗಬೇಕಂತಂದರೆ ಕನಿಷ್ಠ ಪಕ್ಷ ಒಂದು 6 ತಿಂಗಳಾದರೂ ಸೆಷನ್ಸ್ ಕೋರ್ಟ್ನಲ್ಲಿ ಟ್ರಯಲ್ ಆಗಬೇಕು. ಹೀಗಾಗಿ ಸುಮಾರು 6 ತಿಂಗಳ ಕಾಲ ದರ್ಶನ್ ಜೈಲಿನಲ್ಲಿರೋದನ್ನು ಬಿಟ್ಟರೆ ಬೇರೆ ಏನೂ ಮಾಡೋದಕ್ಕೆ ಅವರಿಗೆ ಅವಕಾಶ ಇಲ್ಲ ಅಂತೇಳಿ ಕಾನೂನು ವಲಯದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನು ಅವರಿಗೆ ಹೈಕೋರ್ಟ್ನಲ್ಲಿ ಜಾಮೀನು ಸಿಕ್ಕಿದ ಕೂಡಲೇ ಒಂದಷ್ಟು ಚರ್ಚೆಗಳು ಶುರುವಾಗಿದ್ವು. ಯಾರು ಬೇಕಾದರೂ ಕೊಲೆ ಮಾಡಿ ಈ ರೀತಿಯಾಗಿ ಜಾಮೀನು ಪಡೆದುಕೊಳ್ಬೋದಾ, ಅಥವಾ ಈ ರೀತಿಯಾಗಿ ಜಾಮೀನು ಪಡೆದುಕೊಂಡು ಆರಾಮಾಗಿ ಇರ್ಬೋದಾ, ನಟರಿಗೆ ಒಂದು ನ್ಯಾಯ, ಮಾಮೂಲಿ ಜನಕ್ಕೆ ಒಂದು ನ್ಯಾಯ. ಏನು ನೇಹಾ ಹಿರೇಮಠ್ ಕೊಲೆ ಪ್ರಕರಣದ ಆರೋಪಿ ಕೂಡ ದರ್ಶನ್ ಜಾಮೀನು ಕೊಟ್ಟಿರ್ತಕ್ಕಂಥ ಒಂದು ಸೈಟೇಷನ್ ಇಟ್ಕೊಂಡು ನನಗೂ ಜಾಮೀನು ಕೊಡಿ ಅಂತೇಳಿ ಕೋರ್ಟ್ನ ಮೊರೆ ಹೋಗಿದ್ರು. ಈ ರೀತಿಯಾಗಿ ಇದಾಗ್ತಾ ಇದ್ದದ್ದನ್ನು ಗಮನಿಸಿದಂಥ ಸುಪ್ರೀಂ ಕೋರ್ಟ್ ಈ ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ನ ಪ್ರತಿ ಕಾಪಿಯನ್ನು ಎಲ್ಲ ಹೈಕೋರ್ಟ್ಗಳಿಗೂ ರವಾನೆ ಮಾಡಿ ಅಂತೇಳಿ ಖಡಕ್ಕಾಗಿ ಸೂಚಿಸಿರ್ತಕ್ಕಂಥದ್ದು. ಹೀಗಾಗಿ ದರ್ಶನ್, ಪವಿತ್ರ ಗೌಡ ಸೇರಿ ಏನು 7 ಆರೋಪಿಗಳಿದ್ರು, ಇವರು ಇನ್ನು 6 ತಿಂಗಳು ಯಾವುದೇ ಪ್ರಕ್ರಿಯೆಗಳಿಲ್ಲದೆ, ಅಂದರೆ ಜಾಮೀನಿಗೆ ಅರ್ಜಿ ಹಾಕೋದಾಗಲಿ ಅಥವಾ ಮತ್ತೆ ರಿವಿಷನ್ ಪಿಟಿಷನ್ ಹಾಕೋದಾಗಲಿ, ಯಾವುದೇ ಪ್ರಕ್ರಿಯೆಗಳಿಲ್ಲದೆ ಜೈಲಿನಲ್ಲಿರಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿರ್ತಕ್ಕಂಥದ್ದು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ಕೂಡಲೇ ನ್ಯೂಸ್ ಬೀಟ್ .live ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಬೀಟ್ .live.